ಯಾವ ಹೂವು ಯಾರ ಮುಡಿಗೋ ಭಾಗ 79. ಪ್ರೀತಮ್ ಮಾತು ಕೇಳಿ ಸಂಜಯ್ ಗಾಬರಿಯಿಂದ ಏನೇನೋ ಮಾತಾಡಿದ. ಅದನ್ನು ನೋಡಿ ಪಂಕಜ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ಬಾಯಿಗೆ ಬಂದದ್ದನ್ನು ಮಾತಾಡಿ ಅಲ್ಲಿ ನಿಲ್ಲದೆ ಹೊರಟು ಹೋದ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದು ಪಲ್ಲವಿ ಮಾತ್ರ. ಅವಳಿಗೆ ಅನುಮಾನ ಬಂದಿತ್ತು. ಸಂಜಯ್ನನ್ನು ಕೇಳಬೇಕೆನಿಸಿದರೂ ಈಗಲೇ ಬೇಡವೆಂದು ಸುಮ್ಮನಾದಳು. ಪಂಕಜ್, ಪ್ರೀತಮ್ ಊಟ ಮುಗಿಸಿದರು. ಪಂಕಜ್, ಯಾಕೋ ಪ್ರೀತಮ್ ಇನ್ನೂ ಬೇಜಾರಾಗಿದೆಯಾ? ಹಳೆಯದೆಲ್ಲ ನೆನಪು ಮಾಡಿದ್ದಕ್ಕೆ ಸಾರಿ. ನಿನ್ನ ಬಗ್ಗೆ ಅಮ್ಮನಿಗೆ ಪ್ರೀತಿ ಕಾಳಜಿ, ಅದಕ್ಕೆ ಅವರು ನಿನ್ನ ಬಗ್ಗೆ ಕೇಳಿದ್ರು ಎಂದ. ಪ್ರೀತಮ್, ನನಗೇನು ಬೇಜಾರಿಲ್ಲ ಕಣೋ. ಹೇಳಿಕೊಂಡ್ರೆ ಮನಸ್ಸು ಹಗುರಾಗತ್ತೆ. ಅದರಲ್ಲೂ ಅಪ್ಪ ಅಮ್ಮ ಪಲ್ಲವಿ ಸಂಜಯ್ ಧೈರ್ಯ ಹೇಳಿದ್ರು. ಇದರಿಂದ ನನ್ನ ಮನಸ್ಸಿನ ನೋವು ಕಡಿಮೆ ಆಯಿತು. ನನಗೆ ಯಾರೂ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ಈಗ ನನಗೆ ಎಲ್ಲ ಇದ್ದಾರೆ ಅನ್ನಿಸ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರಾಣ ಸ್ನೇಹಿತ ನೀನು ಇದ್ದರೆ ನನಗೆ ಈ ಪ್ರಪಂಚದಲ್ಲಿ ಇರೋ ಎಲ್ಲ ಸಂತೋಷವೂ ನನಗೆ ಸಿಕ್ಕಿದೆ ಅನಿಸುತ್ತೆ. ಐ ಆಮ್ ರಿಯಲಿ ಲಕ್ಕಿ ಎಂದ. ಅಲ್ಲೇ ದೂರದಲ್ಲಿ ನಿಂತು ಇವರ ಮಾತು ಕೇಳಿಸಿಕೊಂಡ ಸಂಜಯ್, ಇಲ್ಲ ಪ್ರೀತಮ್ ಭಾವ, ಇಷ್ಟಕ್ಕೆ ತೃಪ್ತಿ ಪಡಬೇಡಿ. ನಿಮಗೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಸಂತೋಷ ನಿಮ್ಮ ಜೀವನದಲ್ಲಿ ನನ್ನಕ್ಕ ಬಂದರೆ ಸಿಗೋದು ಎಂದುಕೊಂಡ. ಪಂಕಜ್ ಸಂಜಯ್ನನ್ನು ನೋಡಿ, ಸಂಜು ಅಲ್ಲೇ ನಿಂತ್ಕೊಂಡಿದ್ಯಾ, ಬಾ ಎಂದ. ಇವರ ಬಳಿ ಬಂದ ಸಂಜಯ್, ಅಣ್ಣ ಇವತ್ತು ಪ್ರೀತಮ್ ಬ್ರೋ ನನ್ನ ರೂಮ್ನಲ್ಲಿ ಮಲ್ಕೊಳ್ಳಿ ಪ್ಲೀಸ್ ಎಂದ. ಪ್ರೀತಮ್, ಬೇಡ ಸಂಜು, ನಿನಗ್ಯಾಕೆ ತೊಂದರೆ, ನಾನು ಗೆಸ್ಟ್ ರೂಮ್ನಲ್ಲಿ ಮಲ್ಕೋತೀನಿ ಎಂದ. ಸಂಜಯ್, ನನಗೆ ಏನು ತೊಂದರೆ ಇಲ್ಲ ಬ್ರೋ, ನನ್ನ ಸ್ವಾರ್ಥಕ್ಕೋಸ್ಕರ ಅಂದ್ಕೊಳ್ಳಿ. ನಿಮ್ಮ ಹತ್ರ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಜೆಷನ್ಸ್ ಬೇಕು, ಅದಕ್ಕೆ ನಿಮಗೆ ತೊಂದರೆ ಕೊಡೋಣ ಅಂತ ಅಷ್ಟೇ ಎಂದ. ಪ್ರೀತಮ್, ಅದನ್ನೆಲ್ಲ ನಾನು ತೊಂದರೆ ಅಂದ್ಕೊಳ್ಳಲ್ಲ. ನನ್ನಿಂದ ನಿನಗೆ ಹೆಲ್ಪ್ ಆಗುತ್ತೆ ಅಂದರೆ ನಾನು ಯಾವಾಗಲೂ ರೆಡಿ. ಸರಿ ಪಂಕಜ್, ನಾನು ಸಂಜು ಜೊತೆ ಹೋಗ್ತೀನಿ, ಗುಡ್ ನೈಟ್ ಎಂದ. ಪಂಕಜ್, ಗುಡ್ ನೈಟ್. ಕೇಸ್ ಅದು ಇದು ಅಂತ ತುಂಬ ಹೊತ್ತು ಕೂರಬೇಡಿ, ಬೇಗ ಮಾತಾಡಿ ಮುಗಿಸಿ ಮಲಗಿ ಎಂದ. ಎಲ್ಲರೂ ತಮ್ಮ ರೂಮ್ಗೆ ಹೋದರು. ಪಂಕಜ್ ರೂಮ್ಗೆ ಬಂದವನು, ಪಲ್ಲವಿ, ನಾಳೆ ಒಂದೇ ದಿನ ಇರೋದು, ನಾವು ವಿಕ್ರಮ್ ಮನೆಗೆ ಹೋಗೋಕೆ. ಸಾನ್ವಿಗೆ ವಿಕ್ರಮ್ ಬಗ್ಗೆ ಪ್ರೀತಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಏನಾದರೂ ಪ್ಲ್ಯಾನ್ ಇದೆಯಾ ಎಂದ. ಪಲ್ಲವಿ, ಪಂಕಜ್, ಅದು ಪ್ಲ್ಯಾನ್ ಮಾಡಿ ಮಾಡೋ ಕೆಲಸ ಅಲ್ಲ. ನೋಡೋಣ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿ ನಾನು ರಮ್ಯಾ ಸಾನ್ವಿ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀವಿ, ಏನಾಗತ್ತೆ ನೋಡೋಣ ಎಂದಳು. ಪಂಕಜ್, ನಾಳೆ ಹಾಸ್ಪಿಟಲ್ಗೆ ಬೇಗ ಹೋಗಬೇಕು ಎಂದು ಹೇಳಿ ಮಲಗಿಕೊಂಡ. ಪಲ್ಲವಿ ತನ್ನ ಬಟ್ಟೆ ಮಡಿಸುವ ಕೆಲಸ ಮುಗಿಸಿ ತಾನು ಮಲಗಿದಳು. ಪ್ರೀತಮ್ ಮತ್ತು ಸಂಜು ತುಂಬ ಹೊತ್ತಿನವರೆಗೂ ಒಂದು ಕೇಸ್ ವಿಚಾರವಾಗಿ ಚರ್ಚಿಸಿದ ನಂತರ ಮಲಗಿದರು. ಸಂಜಯ್ ತನ್ನ ಅಕ್ಕ ಶರಣ್ಯಾಳ ಬಗ್ಗೆ ಯೋಚಿಸುತ್ತಾ ನಿದ್ರೆ ಬರದೆ ಒದ್ದಾಡುತ್ತಿದ್ದ. ಅದನ್ನು ಗಮನಿಸಿದ ಪ್ರೀತಮ್, ಸಂಜು, ಕೇಸ್ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇದೆಯಾ ಎಂದ. ಸಂಜು, ಇಲ್ಲ, ಇದ್ದ ಡೌಟೆಲ್ಲ ನೀವೇ ಕ್ಲಿಯರ್ ಮಾಡಿದ್ರಿ ಬ್ರೋ. ರಿಯಲಿ ಯು ಆರ್ ಬ್ರಿಲಿಯಂಟ್. ಈ ಕೇಸ್ ಬಗ್ಗೆ ತುಂಬ ತಲೆ ಕೆಡಿಸಿಕೊಂಡಿದ್ದೆ, ಅದನ್ನು ನೀವು ಇಷ್ಟು ಸುಲಭವಾಗಿ ಸಾಲ್ವ್ ಮಾಡೋ ಐಡಿಯಾ ಕೊಟ್ರಿ. ನಾಳೆನೇ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ. ಅಪರಾಧಿ ಸಿಕ್ಕಿ ಹಾಕಿಕೊಳ್ತಾನೆ, ಆ ನಂಬಿಕೆ ನನಗಿದೆ. ಬ್ರೋ, ತುಂಬ ಲೇಟಾಗಿದೆ, ಮಲ್ಗಿ ಬ್ರೋ. ನನ್ನಿಂದ ನಿಮಗೆ ತೊಂದರೆ ಆಗಿದ್ದಕ್ಕೆ ಸಾರಿ ಎಂದ. ಪ್ರೀತಮ್, ಸಾರಿ, ಥ್ಯಾಂಕ್ಸ್, ಇವೆಲ್ಲ ಫಾರ್ಮ್ಯಾಲಿಟೀಸ್ ನಮ್ಮ ಮಧ್ಯೆ ಬೇಡ, ಓಕೆ ಮಲಗು ಎಂದ. ಇಬ್ಬರು ನಿದ್ರೆಗೆ ಜಾರಿದರು. ವಿಕ್ರಮ್ ಬೆಳಗ್ಗೆ ಎದ್ದು ಜಾಗಿಂಗ್ ಮುಗಿಸಿ ಮನೆಗೆ ಬಂದಾಗ ಸಾನ್ವಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಅಡುಗೆ ಮನೆಯಲ್ಲಿ ಸಾನ್ವಿಯನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ವಿಕ್ರಮ್ ಸಾನ್ವಿ ಬಳಿ ಬಂದು, ಸಾನ್ವಿ, ನೀನ್ಯಾಕೆ ಪಾತ್ರೆ ತೊಳಿತಿದ್ಯಾ, ಲಕ್ಷ್ಮಮ್ಮ ಎಲ್ಲಿ ಎಂದ. ಸಾನ್ವಿ, ಇನ್ಮೇಲೆ ಈ ಕೆಲಸನೆಲ್ಲ ನಾನೇ ಮಾಡ್ತೀನಿ ಎಂದಳು. ವಿಕ್ರಮ್, ನೀನ್ಯಾಕೆ ಮಾಡಬೇಕು ಎಂದ. ಸಾನ್ವಿ, ಯಾಕಂದರೆ ನೀವು ನನಗೆ ಮದುವೆ ಮಾಡ್ತಿದ್ದೀರಾ ಅಲ್ವಾ ಸರ್, ಅದಕ್ಕೆ. ಹೆಣ್ಣು ಮಕ್ಕಳು ಮಾಡೋ ಕೆಲಸ, ಹೆಣ್ಣು ಮಕ್ಕಳ ಹಾಕೋ ಬಟ್ಟೆ ಎಲ್ಲ ನಿಮ್ಮ ಆರ್ಡರ್ ಫಾಲೋ ಮಾಡ್ತಿದ್ದೀನಿ ಅಷ್ಟೇ ಎಂದಳು. ವಿಕ್ರಮ್, ನಾನು ಹೆಣ್ಣು ಮಕ್ಕಳು ಹಾಕೋ ಬಟ್ಟೆ ಹಾಕು ಅಂತ ಹೇಳಿದ್ದು, ಮನೆ ಕೆಲಸ ಮಾಡು ಅಂತ ಅಲ್ಲ ಎಂದ. ಸಾನ್ವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಲಿಸ್ಟ್ ಮಾಡಿ ಕೊಡಿ ಸರ್, ಆ ಲಿಸ್ಟ್ ಪ್ರಕಾರ ನಡ್ಕೋತೀನಿ ಎಂದಳು. ವಿಕ್ರಮ್,
ಏನಾಗಿದೆ ನಿನಗೆ? ಸರ್ ಸರ್ ಅಂತ ಕರಿತಿದ್ದೀಯಾ? ನಾನು ನಿನ್ನ ಅತ್ತೆ ಮಾವನ ಮಗ. ನೀನು ನನ್ನನ್ನು ಮಾವ ಅಂತ ಕರಿಬಹುದು. ಅದು ಇಷ್ಟ ಇಲ್ವಾ? ವಿಕ್ರಮ್ ಅಂತ ಹೆಸರಿಟ್ಟು ಕರಿ, ಆದರೆ ಸರ್ ಅಂತ ಮಾತ್ರ ಕರಿಬೇಡ ಎಂದ. ಸಾನ್ವಿ, ನಾನು ನಿಮ್ಮನ್ನು ಸರ್ ಅಂತಲೇ ಕರೆಯೋದು. ನನಗೆ ಮಾಮ ಅಂತ ಆಗಲಿ ವಿಕ್ರಮ್ ಅಂತ ಆಗಲಿ ಕರೆಯೋದಕ್ಕೆ ಇಷ್ಟ ಇಲ್ಲ. ಇದು ನನ್ನ ನಿರ್ಧಾರ. ಎಲ್ಲದಕ್ಕೂ ನನ್ನನ್ನು ರಿಸ್ಟ್ರಿಕ್ಟ್ ಮಾಡಬೇಡಿ. ನನಗೆ ಇಷ್ಟ ಆಗಲ್ಲ. ನೀವು ಹೇಳಿದ ಹಾಗೆ ನಾನು ಈ ಮನೆಯಿಂದ ಹೋಗಬೇಕು ಅಷ್ಟೇ ತಾನೇ. ಹೋಗ್ತೀನಿ, ಮತ್ತೆ ಯಾವತ್ತೂ ವಾಪಸ್ ಬರಲ್ಲ. ಅಷ್ಟು ದೂರ ಹೋಗ್ತೀನಿ ಎಂದಳು. ವಿಕ್ರಮ್, ನಿನ್ನನ್ನು ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳಿದ್ದು? ಮದುವೆ ಆದಮೇಲೆ ನೀನು ಇದೇ ಮನೆಯಲ್ಲಿರು. ಮನೆ ಬಿಟ್ಟು ಯಾಕೆ ಹೋಗ್ತೀಯಾ? ನೀನು ನಿನ್ನ ಗಂಡ ಇದೇ ಮನೆಯಲ್ಲಿ ಇರಬೇಕು. ಅದು ರಾಮು ಮತ್ತು ಸ್ವರ್ಣಾರ ಆಸೆ ಎಂದ. ಸಾನ್ವಿ, ನಿಮ್ಮ ಆಸೆ ಅಲ್ವಲ್ಲ. ಒಂದ್ಸಲ ನಾನು ಈ ಮನೆಯಿಂದ ಹೊರಗೆ ಹೋದ್ಮೇಲೆ ನಾನು ಮತ್ತೆ ವಾಪಸ್ ಬರಲ್ಲ ಎಂದಳು. ವಿಕ್ರಮ್, ಸಾನ್ವಿ, ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಾ ಇದೆಯಾ? ಏನಾಗಿದೆ ನಿನಗೆ? ಮದುವೆ ಆಗಿ ಗಂಡನ ಮನೆಗೆ ಹೋದರೆ ಮತ್ತೆ ನೀನು ಈ ಮನೆಗೆ ಬರಲ್ವಾ? ಯಾಕೆ ಎಂದ. ಸಾನ್ವಿ, ನಿಮ್ಮ ಉದ್ದೇಶ ನನ್ನನ್ನು ಈ ಮನೆಯಿಂದ ಕಳಿಸೋದು. ನಿಮ್ಮ ಕಣ್ಣಿಗೆ ನಾನು ಕಾಣಿಸ್ಬಾರ್ದು, ಅದಕ್ಕೆ ನನ್ನ ಮದುವೆ ಮಾಡಿ ಕಳಿಸ್ತಾ ಇದ್ದೀರಾ. ಹಾಗಿದ್ದ ಮೇಲೆ ಮತ್ತೆ ನಾನು ಈ ಮನೆಗೆ ಬರೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಈ ಮನೆಯಿಂದ ನಿಮ್ಮ ದೃಷ್ಟಿಯಿಂದಲೇ ದೂರ ಹೋಗ್ತೀನಿ. ಇದು ನನ್ನ ಕೊನೆ ನಿರ್ಧಾರ. ನಿಮಗಿಷ್ಟ ಬಂದ ಹಾಗೆ ನೀವು ನಡ್ಕೋತೀರಾ? ದಯವಿಟ್ಟು ಇದು ಒಂದು ವಿಷಯದಲ್ಲಿ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿ. ಇದು ನನ್ನ ರಿಕ್ವೆಸ್ಟ್. ಆದಷ್ಟು ನೀವು ನನ್ನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನನ್ನ ಹತ್ರ ಪದೇ ಪದೇ ಮಾತಾಡೋ ಪ್ರಯತ್ನ ಮಾಡಬೇಡಿ. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕಾಗಲಿ ನಿಮ್ಮ ಮುಖ ನೋಡೋಕ್ಕಾಗಲಿ ನನಗೆ ಇಷ್ಟ ಇಲ್ಲ ಎಂದು ಹೇಳಿ ವಿಕ್ರಮ್ ಕಡೆ ತಿರುಗಿಯೂ ನೋಡದೆ ತನ್ನ ರೂಮ್ ಕಡೆ ಹೋದಳು. ಸಾನ್ವಿ ಮಾತಿಗೆ ವಿಕ್ರಮ್ ದಂಗಾಗಿದ್ದ. ಅವಳ ಬಗ್ಗೆ ಯೋಚಿಸುತ್ತಾ ತನ್ನ ರೂಮ್ಗೆ ಬಂದು ಫ್ರೆಶ್ ಆದ ನಂತರ ಪಂಕಜ್ಗೆ ಕಾಲ್ ಮಾಡಿ ಗುಡ್ ಮಾರ್ನಿಂಗ್ ಪಂಕಜ್ ಎಂದ. ಪಂಕಜ್, ಗುಡ್ ಮಾರ್ನಿಂಗ್ ಕಣೋ, ಇಷ್ಟು ಬೆಳಗ್ಗೆ ಕಾಲ್ ಮಾಡಿದ್ಯಾ ಎಂದ. ವಿಕ್ರಮ್, ಡಾಕ್ಟರ್ ನಿರಂಜನ್ ನಿನಗೆ ಕಾಲ್ ಮಾಡಿದ್ರಾ? ಈಗ ನಾನು ಅವರಿಗೆ ಕಾಲ್ ಮಾಡಿದೆ, ಪಿಕ್ ಮಾಡಿಲ್ಲ. ಪೇಷಂಟ್ ಹೇಗಿದ್ದಾರೆ ಅಂತ ತಿಳ್ಕೋಬೇಕಿತ್ತು ಎಂದ. ಪಂಕಜ್, ನನಗೆ ಕಾಲ್ ಮಾಡಿಲ್ಲ, ರಾಹುಲ್ಗೆ ಮಾಡಿದ್ರಾ? ಕೇಳ್ತೀನಿ ಇರು ಎಂದ. ವಿಕ್ರಮ್, ಬೇಡ, ರಾಹುಲ್ಗೆ ನಾನೇ ಫೋನ್ ಮಾಡ್ತೀನಿ, ನೀನು ಕಾಲ್ ಕಟ್ ಮಾಡು ಎಂದವನು ರಾಹುಲ್ಗೆ ಕಾಲ್ ಮಾಡಿ, ರಾಹುಲ್, ಡಾಕ್ಟರ್ ನಿರಂಜನ್ ನಿನಗೆ ಕಾಲ್ ಮಾಡಿದ್ರಾ ಎಂದ. ರಾಹುಲ್, ರಾತ್ರಿ ನಾನೇ ಮಾಡಿದ್ದೆ, ಪೇಷಂಟ್ಗೆ ಪ್ರಜ್ಞೆ ಬಂದಿದೆ, ಚೆನ್ನಾಗಿದ್ದಾರೆ ಅಂದರು, ಯು ಡೋಂಟ್ ವರಿ ಎಂದ. ವಿಕ್ರಮ್, ನಾನು ಈಗ ಕಾಲ್ ಮಾಡಿದ್ದೆ, ಪಿಕ್ ಮಾಡಿಲ್ಲ, ಟೆನ್ಷನ್ ಆಯಿತು, ಅದಕ್ಕೆ ಪಂಕಜ್ಗೆ ಕಾಲ್ ಮಾಡಿ ನಂತರ ನಿನಗೆ ಮಾಡಿದೆ ಎಂದ. ರಾಹುಲ್, ಓಕೆ, ನಾನು ಬೇಗ ಹಾಸ್ಪಿಟಲ್ಗೆ ಹೋಗ್ತೀನಿ, ನೀನು ಬರೋ ನೆಸೆಸಿಟಿ ಇಲ್ಲ, ನಾಳೆಗೆ ಏನು ಬೇಕೋ ಆ ಅರೇಂಜ್ಮೆಂಟ್ಸ್ ನೋಡ್ಕೋ ಎಂದ. ವಿಕ್ರಮ್, ನಾಳೆ ಬಗ್ಗೆ ಏನು ಟೆನ್ಷನ್ ಇಲ್ಲ, ಅಮ್ಮನಿಗೆ ಎಲ್ಲ ಹೇಳಿದ್ದೀನಿ, ಅವರು ನೋಡ್ಕೋತಾರೆ, ನಾನು ಹಾಸ್ಪಿಟಲ್ಗೆ ಬರ್ತೀನಿ. ನಾಳೆ ನಾವ್ಯಾರೂ ಹೋಗೋಕ್ಕೆ ಆಗಲ್ಲ, ಇವತ್ತು ಹೋಗಿಲ್ಲ ಅಂದರೆ ಕಷ್ಟ ಆಗತ್ತೆ. ಸರಿ, ಬೇಗ ಹೊರಡ್ತೀನಿ ಎಂದು ಕಾಲ್ ಕಟ್ ಮಾಡಿದ. ಮುಂದೇನು? ವಿಕ್ರಮ್ ಅಂದ್ಕೊಂಡ ಹಾಗೆ ನಿತಿನ್ ಸಾನ್ವಿ ಮದುವೆ ನಡೆಯುತ್ತಾ ಅಥವಾ ವಿಧಿ ಆಟ ಬೇರೆಯೇ ಇದೆಯಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.